ಇದೇಮ್ಮ ನಮ್ಮ ಆಫೀಸು. ಬಾ ಹೋಗೋಣ. ಏನಿಬ್ರು ಗುಸ್ಗುಸು ಅಂತ ಮಾತಾಡ್ಕೊತಾ ಇದ್ದೀರಾ? ಏನಿಲ್ಲ ಅಕ್ಕ, ಅದೇ ಪ್ಲಾನು ನಿನ್ನ ಮತ್ತ ಆರಾಧನ ಮಧ್ಯೆ ತಂದಿಡಕ್ಕೆ ಅಂತ. ಗಣಪತಿ, ಏನ್ ನಿನ್ ಮಾತಿನ ಅರ್ಥ? ನನ್ನ ಮತ್ತೆ ಆರಾಧನ ಮಧ್ಯೆ ತಂದಿಡದ? ಇಲ್ಲ ಅಕ್ಕ, ಅದ್ ಹೆಂಗೆ ಅಂದ್ರೆ ಬಾವ ನಮ್ಮ ಮಾತು ಕೇಳಲ್ವಲ್ಲ, ನೀನ್ ನಮ್ಮ ಮಾತು ಕೇಳ್ತೀಯ, ಈಸಿ ಅಲ್ವಾ ಅಂತ. ಗಣಪತಿ, ನೀನ್ ಏನು ಹೇಳ್ತಾ ಇದ್ಯಾ? ಓ ಅಕ್ಕ, ಆರಾಧನನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಆಚೆ ಸುಮ್ಮನಿರು ಅಮ್ಮ, ಅವ್ರಿಗೆ ಹೇಳಕ್ ಬರ್ತಿಲ್ಲ, ನಾನು ಹೇಳ್ತೀನಿರು. ಅಮ್ಮ, ಅದೇನಂದ್ರೆ ಆರಾಧನ ಸೇಡ್ ತೀರ್ಸ್ಕೊಳಕ್ಕೆ ಅಂತಾನೆ ಬಂದಿದ್ದಾಳೆ. ಅದನ್ನ ನಾವು ಅಪ್ಪಂಗೆ ಹೇಳಿ ಅರ್ಥ ಮಾಡ್ಸಕ್ಕಾಗಲ್ಲ. ಆದ್ರೆ ನಿನಗ ಅರ್ಥ ಆಗತ್ತೆ. ನಿನ್ ಮೂಲಕ ಆರಾಧನ ಪ್ಲಾನ್ನ ಹಾಳು ಮಾಡ್ಬೇಕು ಅಂತ ಮಾತಾಡ್ತಿದ್ವಿ ಅಷ್ಟೇ. ನಿಜ ಅಲ್ವಾ ಅಮ್ಮ ಅದು? ಆರಾಧನೆಯಿಂದ ಈ ಮನೇನ ಕಾಪಾಡಕ್ಕಾಗೋದು ನಿನಗೆ ಮಾತ್ರ ಸಾಧ್ಯ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮು. ಅಮ್ಮ, ನೀನು ನಾವು ಹೇಳ್ದಂಗೆ ಮಾಡಿದ್ರೆ ಸಾಕು. ಆದ್ರೆ ಇವತ್ತಿನ ತರ ನೀನ್ ಹೆದರ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಹೌದಕ್ಕ, ನೀನ್ ಇದೇ ತರ ಇದ್ರೆ ಅವಳು ನಿನ್ನ ಹುರಿದು ಮುಕ್ಕು ಬಿಡ್ತಾಳೆ. ಸ್ವಲ್ಪ ಸ್ಟ್ರಾಂಗ್ ಆಗಕ್ಕ ನೀನು. ನೋಡಕ್ಕ, ಈ ಮನೆ ಒಳ್ಳೇದಕ್ಕೋಸ್ಕರ ಚಿಕ್ಕ ಪುಟ್ಟ ಸುಳ್ಳು ಹೇಳೋದು, ಆಮೇಲೆ ಚಿಕ್ಕ ಪುಟ್ಟ ನಾಟಕ ಆಡೋದು, ಇದೆಲ್ಲ ಮಾಡಬೇಕು ನೀನು. ನೆನ್ನೆ ಮೊನ್ನೆ ಬಂದವಳವಳು ಎಷ್ಟೊಂದು ಹಾರಾಡ್ತಾಳೆ. ಅಲ್ಲ ಅಕ್ಕ, ನೀನ್ ಈ ಮನೆ ಯಜಮಾನಿ, ನೀನ್ ಹೆದರ್ಕೊಂಡು ಸುಮ್ಮನೆ ಇರ್ತೀಯಲ್ಲ, ಇದು ಸರಿನಾ? ಹಾಗಂತ ನನಗೆ ಈ ಸುಳ್ಳು ಹೇಳೋದು, ಈ ನಾಟಕ ಮಾಡೋದು ಇದೆಲ್ಲ ಆಗ ಬರಲ್ಲ. ಅಮ್ಮ, ಏನು ಯೋಚನೆ ಮಾಡ್ಬೇಡ. ನಿನ್ ಜೊತೆ ನಾನು ಮಾವ ಇದ್ದೀವಿ. ಹೇಗಾದ್ರೂ ಮಾಡಿ ನಮ್ಮ ಮನೆಗೆ ಅಂಟಿರೋ ಈ ಆರಾಧನಾ ಆಪತ್ನ ದೂರ ಮಾಡ್ಕೊಳ್ಳೋಣ. ಅದ್ ಬಿಟ್ಟು ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಕೂತ್ರೆ ಇವತ್ತಿನ ತರ ಆರಾಧನಾ ಅನ್ಕೊಂಡಿದ್ದೆ ನಡೀತಾ ಹೋಗುತ್ತೆ. ಅವಳೇ ಗೆಲ್ತಾ ಹೋಗ್ತಾಳೆ. ನಿಜ ಅಮ್ಮು, ನಾನಿವತ್ತು ಅವರಿಬ್ಬರನ್ನ ಫ್ಯಾಕ್ಟ್ರಿಗೆ ಹೋಗಕ್ಕೆ ಬಿಡಬಾರ್ದಾಗಿತ್ತು. ಇನ್ಮೇಲೆ ನೀವಿಬ್ರು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಅದು ಅದು ನಮ್ಮ ಅಕ್ಕ ಅಂದ್ರೆ. ಅಮ್ಲ ಹೇಳ್ತಾ ಇದ್ಲು, ನಮ್ಮ ಅಮ್ಮನ್ನ ಸುಲಭವಾಗಿ ಬುಟ್ಟಿ ಹಾಕೋಬಹುದು ಅಂತ, ಅಲ್ವಾ ಅಮ್ಲ? ಅಂದ್ರೆ ನಮ್ಮಮ್ಮ ಜಾಣೆ, ಸೂಕ್ಷ್ಮಗಳೆಲ್ಲ ಅರ್ಥ ಆಗುತ್ತೆ, ಸರಿಯಾಗಿ ಹೇಳಿದ್ರೆ ನಮ್ಮ ಮಾತು ಕೇಳ್ತಾಳೆ ಅಂತ ಹೇಳ್ತಾ ಇದ್ಲು ಅಕ್ಕ. ಅಮ್ಮು ನಮ್ಮ ಮನೆಗೆ ಒಳ್ಳೇದನ್ನೇ ಬಯಸ್ತಾಳೆ ಅಂತ ನನಗೆ ಗೊತ್ತು ಗಣಪತಿ. ಅವಳು ಏನು ಹೇಳ್ತಾಳೋ ನಾನು ಅದನ್ನೇ ಮಾಡ್ತೀನಿ. ಹೇಳಮ್ಮು, ನನಗೇನು ಮಾಡಬೇಕು? ಅಮ್ಮ, ನನ್ನ ಮೇಲೆ ನಿಂಗೆ ಎಷ್ಟು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಉಳಿದಿದ್ದೆಲ್ಲ ನನಗೆ ಬಿಡು, ಎಲ್ಲ ನಾನು ನೋಡ್ಕೋತೀನಿ. ನೀನು ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಆ ಆರಾಧನಾ ಬಂದ್ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ತಾಳಷ್ಟೇ. ಆಯ್ತು ಪುಟ್ಟ, ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಮಾಡ್ತೀನಿ. ನನಗ್ ಗೊತ್ತಿತ್ತು ಮಗಳೇ, ನೀನು ಯಾರ್ಯಾರೋ ಮನೆಗೆ ಸೊಸೆಯಾಗಿ ಹೋಗಲ್ಲ, ಹೋದ್ರೆ ಶ್ರೀಮಂತರ ಮನೆ ಸೊಸೆಯಾಗಿ ಹೋಗ್ತಿ ಅಂತ. ನನ್ನ ಮನ್ಸು ಯಾವಾಗ್ಲೂ ಹೇಳ್ತಾ ಇತ್ತು ನಿನಗೆ ಒಳ್ಳೇದು ಅದೇ ಆಗುತ್ತಂತ. ಹಂಗೆ ಆಯ್ತು. ಅಪ್ಪ, ನಾನೇ ಹುಡುಗನಿಂದ ಹೋಗಿಲ್ಲ, ಅವನೇ ನನ್ನ ಹಿಂದೆ ಲವ್ ಅಂತ ಬಿದ್ದಿದ್ದು. ಬೀಳ್ಬೇಕು, ನಿನ್ನ ಕದರೆ ಹೆಂಗಿದೆ ಮಗಳೇ. ನಿಮ್ಮಮ್ಮ ಇವಳು ಮಗಳು ಒಬ್ಬಳೇ ಜಗತ್ತಲ್ಲಿ ಶ್ರೀಮಂತನ ಮದುವೆ ಆಗಿರೋದು ಅಂತ ಅನ್ಕೊಂಡಿದ್ದಾಳೆ. ಇನ್ನೇನು ನೀನು ಶ್ರೀಮಂತರ ಕೈ ಹಿಡಿತೀಯಲ್ಲ. ಈಗ ಆರಾಧನಾ ವಿಷಯ ಯಾಕೆ ನೆನಪಾಗುತ್ತೆ ಕಣೆ. ಆ ತರ ಅವಳು ನನ್ನ ಹೊಟ್ಟೆ ಉರ್ಸಿದಾಳೆ, ಅದಕ್ಕೆ ನೆನಪಾಗ್ತಾಳೆ. ಅವಳೊಬ್ಬಳೇ ಜಗತ್ತಲ್ಲಿ ತ್ರಿಪುರ ಸುಂದರಿ ಅಂತ ಅನ್ಕೊಬಿಟ್ಟಿದ್ದಾಳೆ. ತನಗ್ ಮಾತ್ರ ಇಂಥ ಮನೆ ಸಿಕ್ಕಿರೋದು, ನನ್ನ ಗಂಡನ ಮೇಲೆ ಮಾತ್ರ ಶ್ರೀಮಂತಿಗೆ ತುಂಬಿ ತುಳುಕ್ತಾ ಇರೋದು ಅಂತ ಬೀಗ್ತಾ ಇದ್ಲು. ಈಗ ಬರ್ಲಿ ನೋಡೋಣ. ಅವಳು ಯಾವತ್ತೂ ಶ್ರೀಮಂತರ ಮನೆ ಸೇರಿದೀನಿ ಅಂತ ಬೀಗಿಲ್ಲ. ದೊಡ್ಡೋರ್ ಮನೆ ಸೊಸೆ ಆದ್ಲು ಅಂತ ಎಲ್ಲಿಲ್ಲದ ಪ್ರೀತಿ ಉಕ್ಕಿದ್ದು ನಿಮ್ಗೆ ತಾನೆ? ಬೇಡ ರೇವತಿ, ನಾನು ನಿಜವಾಗ್ಲೂ ಅವಳಿಗೆ ತಂದ ಪ್ರೀತಿನೇ ತೋರಿಸಿದ್ದು. ಆದ್ರೆ ಅವಳು ನನಗೆ ಕಳ್ಳ ಅಂತೇಳಿ ಅವಳು ಬುದ್ಧಿ ತೋರಿಸಿದ್ಲು. ಬಿಡೋ, ಅವಳ ದರ್ಪ ಅಣಗ್ಸಕ್ಕೆ ದೇವ್ರೇ ನನಗೊಂದು ಅವಕಾಶ ಕೊಟ್ಟಿದ್ದಾನೆ. ನನ್ನ ಮಗಳಿಗೆ ಅನ್ಯಾಯ ಮಾಡದೆ ಅನುಕೂಲಸ್ಥ ಹುಡುಗನ ಜೊತೆ ಮಾಡಿದ್ದಾನೆ. ಇನ್ನು ಮೇಲೆ ತೋರಿಸ್ತೀನಿ
ಈ ಮಹೇಶ ಅಂದ್ರೆ ಏನು ಅಂತ. ಸಾಕ್ ಸುಮ್ಮನೆ ಇರಿ. ಆ ಹುಡುಗ ಯಾರು ಏನು ಅಂತ ನೀವೇನಾದ್ರೂ ನೋಡಿದ್ದೀರಾ? ಅಲ್ಲ, ಈಗಲೇ ಅವನು ಅಳಿಯ ಹೋದ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಆರಾಧನಾ ಮದ್ವೆ ಹೇಗೇಗೋ ಆಗೋಯ್ತು. ಸಿರಿ ಮದ್ವೆನಾದ್ರೂ ಚೆನ್ನಾಗಿ ಮಾಡೋಣ. ಅದಕ್ಕೆ ಈಗಲೇ ಯಾಕೆ ಅವಸರ? ನೋಡೇ ಸಿರಿ, ಅವ್ನು ದುಡ್ಡಿರೋನು ಅಂತ ನಿಮ್ಮ ಅಪ್ಪ ನಿನ್ನನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಕ್ಕೆ ಒಪ್ಕೊಂಡಿರ್ಬೋದು. ಆದ್ರೆ ಈ ಮದ್ವೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿನ್ ವಯಸ್ಸೇನೆ? ಇನ್ನು ಕಾಲೇಜೇ ಮುಗ್ದಿಲ್ಲ, ನಿನಗೆ ಈ ಪ್ರೀತಿ ಪ್ರೇಮ ಎಲ್ಲ ಬೇಕಾ? ಮೊದ್ಲು ಚೆನ್ನಾಗಿ ಓದ್ಕೋ. ಮೊದ್ಲು ಕಾಲೇಜ್ ಮುಗಿಸಿ 2 ವರ್ಷ ಕೆಲಸ ಮಾಡು. ಈಗ್ಲೇ ಮದ್ವೆ ಅಂತ ಈ ಗೋಜಿಗೆ ಬೀಳೋದ್ ಬೇಡ. ಆಹಾ ಚೆನ್ನಾಗಿ ಹೇಳ್ದೆ. ನಿನ್ ಮಗಳು ಮಾತ್ರ ಅಲ್ಲಿ ಮದ್ವೆ ಆಗಿ ನೆಮ್ಮದಿಯಾಗಿರ್ಬೋದು, ನಾನ್ ಮಾತ್ರ ಇಲ್ಲಿ ಓದ್ಕೊಂಡು ಕೆಲಸ ಮಾಡ್ಬೇಕಾ? ಓ, ನಂಗೆ ಶ್ರೀಮಂತರು ಮನೆ ಹುಡುಗ ಸಿಕ್ತ ಅಂತ ನಿನ್ ಕೈ ತಡ್ಕೊಳಕ್ ಆಗ್ತಿಲ್ಲ ಅಲ್ಲ? ಈ ತರ ಮಾತಾಡಿದ್ರೆ ಬಾಯಿ ಮೇಲೆ ಬಿಡ್ತೀನಿ ಅಷ್ಟೇ. ಅಲ್ಲ ಕಣೆ, ನಿನ್ನನ್ನ ಹೆತ್ತಿದೀನಿ. ನಿನಗ್ ಕೆಟ್ಟದಾಗ್ಲಿ ಅಂತ ನಾನ್ ಬಯಸ್ತೀನ? ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಈ ವಯಸ್ಸಲ್ಲೇ ಮದ್ವೆ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಏನಾದ್ರೂ ತೊಂದರೆ ಆದ್ರೂ ನೀನ್ ಕಲ್ತು ಬಿದ್ದೆ ನೀನ್ ಕೈ ಬಿಡಬಾರ್ದು ಅಂತ ಹೇಳ್ತಿದ್ದೀನಿ. ಅದು ಬಿಟ್ಟು ನನಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ. ಚೆನ್ನಾಗಿ ಹೇಳ್ದೆ ಕಣೆ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬೇಕಾ? ಆ ಹುಡ್ಗಂಗೆ ಇವಳು ಕಂಡ್ರೆ ಇಷ್ಟ, ಇವಳಿಗೆ ಆ ಹುಡ್ಗ ಕಂಡ್ರೆ ಇಷ್ಟ. ಮದುವೆ ಆದ್ರೆ ಏನ್ ಕಷ್ಟ? ಮದುವೆ ಆದ್ಮೇಲೂ ಓದ್ಬೋದು. ಓದಿನ ಕಾರಣಕ್ಕೆ ಪ್ರೀತಿಸೋರ್ನ ಬಿಡಕ್ಕಾಗುತ್ತಾ? ಹೌದಪ್ಪ, ಏನೇ ಆದ್ರೂ ನಾನು ಅವನನ್ನೇ ಮದ್ವೆ ಆಗೋದು. ನೀನೇನು ತಲೆ ಕೆಡಿಸ್ಕೊಬೇಡ ಮಗಳೇ, ನಿನ್ ಸಪೋರ್ಟ್ ನಾನಿದ್ದೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಮೂರ್ತಿ, 1 ನಿಮಿಷ ಮಾಡ್ತೀನಿ. ಏನು ಅಪ್ಪನ ಜೊತೆ ಮೀಟಿಂಗ್? ಮೀಟಿಂಗ್ ಎಲ್ಲಿರುತ್ತೆ? ಬರೀ ಹರಟೆ ಹೊಡಿತಿರ್ತೀರ ಅಷ್ಟೇ. ಅದೇ ಅಭ್ಯಾಸ ಅಲ್ವಾ ನಿಮ್ಗೆ? ಆಫೀಸ್ಗೆ ಹೋಗುವಾಗ ಬರುವಾಗ ನಮ್ಮ ಮನೆಗೆ ಬಂದು ಅಪ್ಪನ ಹತ್ರ ಮನೆ ವಿಷಯನೆಲ್ಲ ಕೆದ್ಕಿ ಗಾಸಿಪ್ ಮಾಡೋದು. ಜೊತೆಗೆ ಕಾಫಿ ತಿಂಡಿ ಊಟ ಬಿಟ್ಟಿ ಸಿಗುತ್ತೆ. ಆದ್ರೆ ಇವತ್ತು ಅಪ್ಪ ಮನೇಲಿಲ್ಲ ಮೂರ್ತಿ. ಅವರು ಆರಾಧನನ್ನ ಕರ್ಕೊಂಡು ಹಳೆ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ. ಇಷ್ಟು ವರ್ಷಗಳಿಂದ ನನ್ನ ಧರ್ಮನ ಫ್ರೆಂಡ್ಶಿಪ್ನ ನೋಡ್ತಾ ಇದೀಯಾ? ಅವನು ನನ್ನ ಹತ್ರ ಈ ವಿಷಯ ಹೇಳಿರಲ್ಲ ಅಂತ ಹೇಗೆ ಅನ್ಕೊಂಡೆ ಅಂತ. ನಿಮ್ಮ ತಂದೆ ನನ್ನ ಹತ್ರ ಹೇಳದೆ ಯಾವುದೇ ಕೆಲಸನೂ ಮಾಡಲ್ಲ. ಆದರೆ ನಾನು ಅವನಿಗೆ ಹೇಳದೆ ಬಹಳಷ್ಟು ವಿಷಯಗಳನ್ನು ಮುಚ್ಚಿಟ್ಟಿದ್ದೆ. ಅಪ್ಪ ಇಲ್ಲ ಅಂತ ಗೊತ್ತಿದ್ದು ಯಾಕೆ ಬಂದೆ ಮನೆಗೆ? ನಿನ್ನನ್ನು ನೋಡೋಕೆ ಅಂತಲೇ ಬಂದೆ. ಆದರೆ ನೀನು ಫೋನಲ್ಲಿ ಬ್ಯುಸಿ ಇದ್ದಲ್ಲ, ಅದಕ್ಕೆ ಅತ್ತಿಗೇನು ಮಾತಾಡ್ಸ್ಕೊಂಬರೋಣ ಅಂತ ಹೊರಟಿದ್ದೆ. ಆ್ಯಕ್ಚುಲಿ ನನಗೆ ನಿನ್ನ ಯೋಗಕ್ಷೇಮನ ವಿಚಾರಿಸ್ಕೊಂಡು ಹೋಗಬೇಕಿತ್ತು ಅನ್ನೋ ಆತರ. ಅದು ಆರಾಧನಾ ಬಂದಮೇಲೆ ನೀನು ಹೇಗಿದೆಯೋ ಏನೋ ಅಂತ ತಿಳ್ಕೊಳ್ಳೋ ಕಾತುರ. ಏನು ಗೊತ್ತಾ ಅಮ್ಮ, ಮುಂಚೆ ಎಲ್ಲ ನಿನ್ನ ಮಾತಾಡ್ಸಿದ್ರೆ ನನಗೆ ಇರಿಟೇಷನ್ ಆಗ್ತಾ ಇತ್ತು. ಆದರೆ ಆರಾಧನಾ ಬಂದ ಮೇಲೆ ನಿನ್ನ ಮುಖ ನೋಡೋಕ್ಕೆ ಒಂಥರ ಮಜಾ ನನಗೆ. ಅವಳು ಬಂದಮೇಲೆ ನಿನ್ನ ಮುಖ ಬೇರೆನೇ ಶೇಪ್ ತೊಗೊಂಡ್ಬಿಟ್ಟಿದೆ. ಅದೇ ಎಕ್ಸಾಕ್ಟ್ಲಿ ಅದೇ. ಮತ್ತೆ ಹೇಗಿದೆಯಮ್ಮ? ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಹೋಗು. ನನಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಇಷ್ಟೊಂದು ವಿಷಯ ಇದೆ ಅಮ್ಮು. ಮಾವ ಸೊಸೆ ಅನ್ಯೋನ್ಯವಾಗಿ ಇದ್ದಾರೆ ತಾನೇ. ಆರಾಧನಾ ಈ ಮನೆಯಲ್ಲಿ ಒಬ್ಬೊಬ್ಬರದೇ ಮನ್ಸು ಗೆಲ್ತಾ ಇದ್ದಾಳೆ ತಾನೆ. ಡೋಂಟ್ ವರಿ, ಆದಷ್ಟು ಬೇಗ ಅತ್ತೆ ಸೊಸೆನೂ ಒಂದಾಗ್ತಾರೆ. ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಅನ್ಕೊಂಡೆ ಯಾರಿಗಾದ್ರೂ ಏನಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಮಧ್ಯ ಕಲ್ಲು ಹಾಕದೆ ಜೀವ ನಿಲ್ಲಲ್ಲ ನಿಂದು. ಅದರಲ್ಲೂ ನೀನು ಅನ್ನ ತಿಂದು ಬೆಳೆದ ಈ ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ಸಹಿಸಕ್ಕಾಗಲ್ಲ ನಿನಗೆ. ನೀನೊಂಥರ ಕೆಟ್ಟ ಹುಳು. ಮೂರ್ತಿ, Shut up!
ಕೆಲಸ ಮಾಡ್ತಿದ್ರಾ? ಇದು ನಿಮ್ಮ ಅಪ್ಪಂದೇ ಅಮ್ಮ. ನಾನು ಕೈ ಹಾಕಿದ ಯಾವುದೇ ಕೆಲಸ ನನ್ನ ಕೈಗಿಟ್ಟದೆ ಕಂಗಿಟ್ಟು ಕೂತಿದ್ದಾಗ ನನ್ನ ಜೀವನದಲ್ಲಿ ನಿಮ್ಮ ಅಪ್ಪ ಬಂದ ಕಣಮ್ಮ. ಎಂಥ ಮಹಾನುಭಾವ ಅವನು. ನನಗೆ ಸ್ಫೂರ್ತಿ ಕೊಟ್ಟ, ಧೈರ್ಯ ಕೊಟ್ಟ, ಜೊತೆಯಲ್ಲಿ ಇದ್ದು ಸಂಸ್ಥೆಯನ್ನು ಕಟ್ಟಿದ ಕಣಮ್ಮ. ನಮ್ಮ ಪ್ರಾಜೆಕ್ಟ್ನ ಶುರು ಮಾಡಿದ್ದೆ ಇಲ್ಲಿ ನಾವು. ನಾನು ಬರೀ ಆಫೀಸಲ್ಲಿ ಕೂತಿರ್ತಿದ್ದೆ ಅಷ್ಟೇನೆ. ಆದ್ರೆ ಅವನು ಹಾಗಲ್ಲ. ಆಫೀಸು, ಫ್ಯಾಕ್ಟ್ರಿ ಎಲ್ಲ ಕಡೆ ಹಗಲು ರಾತ್ರಿ ಅಂತ ದುಡಿತಿದ್ದ ಕಣಮ್ಮ. ಅವನೆಷ್ಟು ನಿಸ್ವಾರ್ಥಿ ಅಂದ್ರೆ ಏನೂ ನಿರೀಕ್ಷೆ ಮಾಡಲಿಲ್ಲ ನನ್ನಿಂದ. ಬರೀ ನನ್ನ ಗೆಲುವನ್ನ ನೋಡ್ತಾ ಅವನು ಸಂಭ್ರಮ ಪಟ್ಟ. ಅಂಥ ಗೆಳೆಯನ್ ಪಡೆಯೋಕೆ ನಾನೆಷ್ಟು ಪುಣ್ಯ ಮಾಡಿದ್ದೆ ಮಗಳೇ, ತುಂಬ ಪುಣ್ಯ ಮಾಡಿದ್ದೆ. ಅಪ್ಪಂಗೆ ಯಾವಾಗಲೂ ಕಷ್ಟಪಟ್ಟು ಮುಂದೆ ಬರೋದು ಅಂದರೆ ತುಂಬ ಇಷ್ಟ. ನನ್ಗೀಗ್ಲೂ ಅಪ್ಪನ ಮಾತುಗಳು ತುಂಬ ಸ್ಪಷ್ಟವಾಗಿ ನೆನಪಿದೆ ಮಾವ. ನಮ್ಮಪ್ಪ ಯಾವಾಗಲೂ ಹೇಳ್ತಿದ್ರು, ಸಾಗೋ ದಾರಿನಲ್ಲಿ ನಿಲ್ಲೋದಕ್ಕೆ 1000 ಕಾರಣಗಳಿರ್ತವೆ, ಆದರೆ ಅದನ್ನೆಲ್ಲ ದಾಟಿ ಮುಂದೆ ಹೋಗೋದಕ್ಕೆ ಒಂದು ಕನಸು ಸಾಕು ಅಂತ. ನೀನು ಏನಾದರೂ ದೊಡ್ಡದಾಗಿ ಸಾಧನೆ ಮಾಡು, ಸ್ವಂತವಾಗಿ ಏನಾದರೂ ಶುರು ಮಾಡು ಅಂತ ಹೇಳ್ತಾನೆ ಇರೋರು. ನನ್ನ ಅವನ ಸ್ನೇಹ ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಮಗಳೇ, ಅವನಿಗೆ ಸ್ವಾಭಿಮಾನ ಇತ್ತಲ್ಲ, ಅದಕ್ಕೆ ಕಿಂಚಿತ್ತೂ ಲೋಪ ಬರದ ಹಾಗೆ ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ನಾನು ಒಂದು ಹಂತಕ್ಕೆ ಬೆಳೆದೆ, ಅವನು ಕೂಡ ಚೆನ್ನಾಗಾದ. ಆದರೆ ನಮ್ಮಿಬ್ಬರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಒಂದು ದುರ್ಘಟನೆ ನಡೆಯಕ್ಕೆ ಶುರು ಆಯಿತು. ಅದೇನು ಅಂತ ನಮಗೂ ಅರ್ಥ ಆಗಲಿಲ್ಲ. ಏನೇನೋ ನಡೆದೋಯ್ತು. ಅದೇನು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ನನ್ನ ಸ್ನೇಹಿತನ ಕಳ್ಕೊಂಡ್ಬಿಟ್ಟೆ. ಮಗಳೇ. ಎಷ್ಟೋ ಜನ ಶಿವು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ನಾನೇ ಕಾರಣ ಅಂತ ಹೇಳಿದ್ರು. ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದೇನೇ ಇರಲಿ, ನನ್ನ ಗೆಳೆಯನ್ನ ನಾನು ಉಳಿಸ್ಕೊಳ್ಳೋಕ್ಕಾಗ್ಲಿಲ್ವಲ್ಲ. ನಾನು ಆಡಿದ ಒಂದು ಮಾತಿನಿಂದ ಅವನ ಜೀವ ಕಳ್ಕೊಂಡ್ಬಿಟ್ನಲ್ಲ ಅಂತ ನಾನೆಷ್ಟು ನೊಂದ್ಕೊಂಡ್ಬಿಟ್ಟೆ ಅಂದರೆ ಅಷ್ಟು ನೊಂದ್ಕೊಂಡ್ಬಿಟ್ಟೆ ಮಗಳೇ, ಅಷ್ಟು ನೊಂದ್ಕೊಂಡ್ಬಿಟ್ಟೆ. ನಾನು ಎಷ್ಟೇ ಕ್ಷಮೆ ಕೇಳಿದ್ರು, ಯಾರ ಹತ್ರ ಕ್ಷಮೆ ಕೇಳಿದ್ರು ಹೋದ ಜೀವ ಮತ್ತೆ ಬರೋದಿಲ್ಲ. ಅದು ಸಾಧ್ಯನೇ ಇಲ್ಲ. ಇದರ ಮಧ್ಯೆ ನನ್ನ ಶಿವಗೊಂದು ಕುಟುಂಬ ಇದೆ, ಪತ್ನಿ, ಮಗಳು. ಅವ್ರು ಯಾವ ಸ್ಥಿತಿಯಲ್ಲಿ ಇದ್ದಾರೋ ಅಂತ ನನ್ನ ಮನಸ್ಸು ತುಂಬ ತುಂಬ ಒದಾಡಕ್ಕೆ ಶುರು ಆಯಿತು. ಆ ಪಾಪ ಪ್ರಜ್ಞೆ ನನ್ನ ಕಾಡಕ್ಕೆ ಶುರು ಆಯಿತು. ನನ್ನನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ನೆರವಿಗೆ ಬಂದಿದ್ದು ನನ್ನ ಸಾವಿತ್ರಿ, ನನ್ನ ಗೆಳೆಯ ಮೂರ್ತಿ. ಅವರಿಲ್ಲದೆ ಹೋಗಿದ್ರೆ ನಾನೇನು ಹಾಕ್ತಿದ್ನೋ ನನಗೆ ಗೊತ್ತಿಲ್ಲ ಮಗಳೇ. ಒಂದಂತೂ ಹೇಳ್ತೀನಿ, ನಿಮ್ಮ ತಂದೆ ಸಾವಿಗೆ ನಾನು ಕಾರಣ ಅಲ್ಲ, ನಾನು ಖಂಡಿತ ಕಾರಣ ಅಲ್ಲ ಮಗಳೇ. ಅವನಿಲ್ಲದೆ ಇರೋ ಕೊರತೆ ಈ ಕ್ಷಣನೂ ನನ್ನನ್ನು ಕಾಡ್ತಾ ಇದೆ. ನಿಜ ಹೇಳ್ತೀನಿ ಮಗಳೇ, ಶಿವು ಇಲ್ಲದೆ ಇರೋ ಜೀವನ ಅಪೂರ್ಣ, ನನಗೆ ಅಪೂರ್ಣ. ಅಂಥ ಒಬ್ಬ ಗೆಳೆಯನ್ನ, ಅಂಥ ಒಬ್ಬ ಒಳ್ಳೆ ವ್ಯಕ್ತಿಯನ್ನ, ರಕ್ತ ಹಂಚ್ಕೊಳ್ದೆ ಹುಟ್ಟಿರೋಂಥ ಒಬ್ಬ ಸೋದರನ ಯಾರಾದರೂ ಕಳ್ಕೊತಾರ? ಯಾವ ದಡ್ಡನೂ ಕಳ್ಕೊಳ್ಳಲ್ಲ. ನನಗೆ ಚೆನ್ನಾಗಿ ಗೊತ್ತು, ಈಗಲೂ ನೀನು ಅನ್ಕೊಂಡಿದ್ಯಾ ನಿನ್ನ ತಂದೆ ಸಾವಿಗೆ ನಾನೇ ಕಾರಣ ಅಂತ, ಅಲ್ವಾ ಮಗಳೇ? ಮಾವ, ಇದೇ ಈ ಮಾವ ಅನ್ನೋ ಸಂಬಂಧ ಇದೆಯಲ್ಲ, ಇದು ನಿನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ನನ್ನ ಜೊತೆ ಮಾತಾಡೋ ಹಾಗೆ ಮಾಡ್ತಿದೆ, ನನ್ನ ಮೇಲೆ ಗೌರವ ಕೊಡೋ ಹಾಗೆ ಮಾಡ್ತಿದೆ. ಆದರೆ ನನ್ನ ಮೇಲೆ ನಿಂಗೆ ತುಂಬ ಕೋಪ ಇದೆ, ಅಲ್ವಾ ಮಗಳೇ? ಮಾವ ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ಮನುಷ್ಯ ಏನನ್ನ ನಂಬ್ತಾನೋ ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಾನೆ ಅಷ್ಟೆ. ಆದರೆ
ನಾವು ನಂಬೋದೆಲ್ಲ ಸತ್ಯ ಆಗ್ಲೇಬೇಕು ಅಂತ ಏನಿಲ್ವಲ್ಲ ಮಾವ. ನಮ್ಮ ಅಪ್ಪನ ಸಾವಿಗೆ ಕಾರಣ ಬೇರೆ ಇನ್ನೇನೋ ಇರ್ಬೋದು ಅಲ್ವಾ? ನಮಗೆ ಗೊತ್ತಿಲ್ಲದೆ ಇರೋ ಸತ್ಯ ಒಂದು ಕಾರಣ ಇರ್ಬೋದು ಅಲ್ವಾ ಮಾವ? ನೀವು ನಾನು ಊಹೆ ಮಾಡದೇ ಇರೋ ಅಂಥದ್ದಾಗಿರ್ಬೋದಲ್ವಾ? ನನ್ನ ಎದುರಿಗೆ ದನಿ ಎತ್ತಿ ಮಾತಾಡಬೇಡ. ಈ ಮೂರ್ತಿ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಕಾಪಾಡಿ ಅಂತ ಕೂಗೋಕ್ಕೂ ದನಿ ಇರಬಾರ್ದು, ಹಾಗೆ ಮಾಡಿಬಿಡ್ತೀನಿ ನಾನು. ಧರ್ಮನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಏನು ಹೆದರ್ಸಿದ್ಯಾ? ಈ ಅಮಲ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ಲ. ಆ ಶಿವನೇ ಬಿಟ್ಟಿಲ್ಲ ನಾನು, ಇನ್ ನೀನ್ ಯಾವ ಲೆಕ್ಕ ನನಗೆ? ಅಮಲ ಕಾಮ್ ಡೌನ್. ಸದ್ಯಕ್ಕೆ ಇವನಲ್ಲ ನಿನ್ ಟಾರ್ಗೆಟ್. ಆ ಆರಾಧನ ಬಗ್ಗೆ ಅಷ್ಟೊಂದು ಕೊಚ್ಕೋತಿದ್ಯಲ್ಲ, ಅವಳೆಲ್ಲ ಒಂದು ಮ್ಯಾಟ್ರೇ ಅಲ್ಲ ನನಗೆ. ಅವಳಿನ್ನು ಬಚ್ಚಾ ಮೂರ್ತಿ. ಈ ಅಮಲ ಎದುರುಗಡೆ ನಿಂತು ಬಚಾವಾಗಕ್ಕೆ ಚಾನ್ಸೇ ಇಲ್ಲ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾಗೇ ಇರುತ್ತೆ ಅಮ್ಲ. ಹಿರಿಯರು ಸುಮ್ಮನೆ ಈಗ ಅದೇ ಮಾಡಿಲ್ಲ. ಜಸ್ಟ್ ಟು ರಿಮೈಂಡ್ ಯು, ವಾಮನನ ಕತೆ ನೆನಪಿರ್ಬೇಕಲ್ಲ. ಬಲಿ ಚಕ್ರವರ್ತಿ ಅವನಿಗೆ 3 ಹೆಜ್ಜೆಯಷ್ಟು ಜಾಗನ ದಾನ ಮಾಡ್ತೀನಿ ಅಂದಾಗ ಅವನು ಮೊದಲನೇ ಹೆಜ್ಜೆ ಇಟ್ಟ ಇಡೀ ಭೂಮಿನೇ ಆಕ್ರಮಿಸ್ಕೊಂಡ್ಬಿಟ್ಟ. 2ನೇ ಹೆಜ್ಜೆಗೆ ಇಡೀ ಆಕಾಶ. 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದಕ್ಕೆ ಬಲಿ ಚಕ್ರವರ್ತಿ ತನ್ನ ತಲೆ ತೋರಿಸ್ದ. ಇವನು ಅವನ ತಲೆಯನ್ನ ಮೆಟ್ಟಿ ನಿಂತ. ಅದೇ ಥರ ನಮ್ಮ ಆರಾಧನಾ ಮೊದಲನೇ ಹೆಜ್ಜೆಯಾಗಿ ಈ ಮನೆನೇ ಆಕ್ರಮಿಸ್ಕೊಂಡಿದ್ದಾಳೆ. 2ನೇ ಹೆಜ್ಜೆಗೆ ಮನೆಯಲ್ಲಿರೋ ಎಲ್ಲರ ಮನಸ್ಸನ್ನ ಆಕ್ರಮಿಸ್ಕೊಂಡಿದ್ದಾಳೆ. ನೀನು ಒಬ್ಬಳನ್ನ ಬಿಟ್ಟು ಯಾಕೆ ಹೇಳು? 3ನೇ ಹೆಜ್ಜೆ ಅಂತ ನಿನ್ನ ತುಳಿದು ಬಿಡಬೇಕಲ್ಲ, ಅದಕ್ಕೆ. ಏನು ನಿನ್ ಕತೆ ಎಲ್ಲ ಕೇಳಿ ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ಇದ್ದೇ ನೀನು ಮಿಸ್ಟೇಕ್ ಮಾಡ್ತಾ ಇರೋದು. ಇದು ಕಥೆ ಅಲ್ಲ. ಇಲ್ಲಿ ಏನು ನಡೀತಾ ಇದೆಯೋ ಅದೇ ವಾಸ್ತವ. ಇಷ್ಟಕ್ಕೂ ನಮ್ಮ ಆರಾಧನೆಗೆ ಧರ್ಮನ್ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆದ್ರೆ ಈಗ ಮಾವ ಅಂತ ಒಪ್ಕೊಂಡಿಲ್ವಾ? ಹಾಗೆ ಒಂದು ದಿನ ಸಾವಿತ್ರಿ ಅತ್ತಿಗೆನು ಆರಾಧನೆನ ತನ್ನ ಸೊಸೆ ಅಂತ ಒಪ್ಕೋತಾರೆ. ಆಮೇಲೆ ಆರಾಧನಾ ನಿನ್ನ ನಿಜವಾದ ಬಣ್ಣನ ಬಯಲು ಮಾಡ್ತಾರೆ. ಆಗ ನಿನ್ನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ಇದೆಲ್ಲ ಪೂರ್ವ ನಿರ್ಧರಿತ. ಎಲ್ಲೋ ಇದ್ದ ಸುಶಾಂತ ಇನ್ನೆಲ್ಲೋ ಇದ್ದ ಆರಾಧನಾ ಒಂದಾಗಿರೋದು ಸುಮ್ಮನೆ ಅಲ್ಲ. ಅವರ ಸ್ನೇಹ, ಅವರಿಬ್ಬರು ಮದುವೆ ಆಗಿದ್ದು ನಿನ್ನಂತ್ಯಕ್ಕೆ ಇರಬೇಕು. ಏನಮ್ಮ ಹೇಳ್ತಿದ್ಯಾ ನೀನು? ಹಾಗಾದ್ರೆ ಶಿವ ಸಾವಿಗೆ ಬೇರೆ ಕಾರಣ ಇದೆಯಾ? ಅದು ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಮಾವ. ಆದರೆ ನಮ್ಮ ಅಪ್ಪಂಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ. ಇದೆಲ್ಲದ್ರ ಜೊತೆಗೆ ಅಪ್ಪನ ಕನಸಾದ್ರೂ ನೆರವೇರ್ಸೋಣ ಅಂತ ಪಣ ತೊಟ್ಟಿದ್ದೆ. ಎಷ್ಟು ವಿಚಿತ್ರ ನೋಡಿ, ನಿಮ್ಮ ಆಸೆ ನೆರವೇರ್ಸೋದಕ್ಕೆ ನಮ್ಮಪ್ಪ ಹೆಗ್ಲಾಗಿ ನಿಂತರು. ನನ್ನ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಗ ನನ್ನ ಜೊತೆಯಾಗಿ ನಿಂತರು. ನನಗೂ ಅದೇ ಆಶ್ಚರ್ಯ ಅಮ್ಮ. ನನ್ನ ಮಗ ಸುಶಾಂತು ನಿನಗೆ ಹೇಗೆ ಗೆಳೆಯ ಅದ ಅಂತ. ನೀವು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿತ್ತು, ಅವ್ರು ನಮ್ಮ ಒಟ್ಟಾರಕ್ಕೆ ಬಂದಿತ್ತು. ನಮ್ಮ ಮಧ್ಯೆ ಆ ಜಗಳಗಳು ನಿಧಾನವಾಗಿ ನಮ್ಮ ಸ್ನೇಹ ಶುರುವಾಗಿತ್ತು. ಎಲ್ಲವೂ ನಂಗೊಂದು ಆಶ್ಚರ್ಯ ಥರ ಕಾಣಿಸುತ್ತೆ ಮಾವ. ಎಷ್ಟೊಂದು ಜಗಳ ಆಡ್ತಿದ್ದಿದ್ದು ನಾವು ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಆದ್ವಿ ಗೊತ್ತಾ? ಅದು ಕಡಿಮೆ ಸಮಯದಲ್ಲಿ. ಒಬ್ರಿಗೊಬ್ರು ಆಸರೆಯಾಗಿ ನಿಂತ್ವಿ. ರಾಜ್ ಕೊಟ್ಟ ಧೈರ್ಯನ ಬಹುಶಃ ಜೀವನದಲ್ಲಿ ಬೇರೆ ಯಾರು ನನಗೆ ಕೊಡಕ್ಕಾಗಲ್ಲ ಅನ್ಸುತ್ತೆ ಮಾವ.